ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಹೂರ್ಣದ ಹೋಳ್ಗೆ ಮತ್ತು ಕಡುಬ ಮಾಡುವ ಒಂದು ಸಂಪೂರ್ಣ ವಿಧಾನವನ್ನು ಹೇಳ್ಕೊಡ್ತೀನಿ. ಅದಕ್ಕೆ ಕಡಲೆಬೇಳೆ ತೊಗೊಂಡೈತಿ. ಕಡಲೆಬೇಳೆ ತೊಗೊಂಡ್ರೆ ಹೂರ್ಣ ಚಂದ ಆಗ್ತೈತಿ. ಬೆಲ್ಲನೂ ತೊಗೊಂಡೈತ್ರಿ, ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡನಿ. ಕಡಲೆಬೇಳೆ ಒಂದು ಬೌಲ್ ತೊಗೊಂಡು ಅದಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ತೊಗೋರಿ, ಅದರಷ್ಟು ಬೆಲ್ಲ ಹಾಕ್ಬೇಕಾಕತಿ. ವಿಶೇಷ ಅಂದ್ರೆ ಈಗ ನೋಡ್ರಿ, ಕುಕ್ಕರ್ನಾಗ ನಾನು ಕಡಲೆಬೇಳೆಯನ್ನು ಇಡಾಕ್ತೀನಿ. ಅದಕ್ಕೆ ನೀರು ಅಕ್ಕಿಗೆ ಹೆಂಗೆ ಹಾಕ್ತೀವಲ್ರಿ ಅಷ್ಟು ನೀರು ಹಾಕಬೇಕಾಗ್ತೈತಿ. ಅದಕ್ಕೆ ನೀರು ಹಾಕ್ಕೊಂಡು ನಾನು ಕಡಲೆಬೇಳೆಯನ್ನು ಕುದಿಸ್ಕೊಳಕ್ತೀನಿ. ಕಡಲೆಬೇಳೆಯನ್ನು ನೋಡ್ರಿ, ಇಷ್ಟು ಒಂದು 4 ಬಟ್ಟೆ ಹೆಚ್ಚಿಗೆ ಹಿಂಗೆ ನೀರು ಇಡ್ಬೇಕ್ರಿ. ಒಂದು 5 ವಿಸಲ್ ತನಕನೂ ಆಗ್ಲದು. ಯಾಕಂದ್ರೆ ಬೇಳೆ ಬೆಂದು ಇದು ಆಗ್ಬೇಕ್ರಿ ಅದು ಹೂರ್ಣಕ್ಕೆ. ಅದಕ್ಕೆ ಒಂದು 5 ವಿಸಲ್ ಹೊಡಿಸಿ ಅದನ್ನ ಎತ್ತಿಟ್ಕೊಂಡ್ಬಿಡಕ್ಕೆ ಬರ್ತೈತಿ. ಈಗ ನೋಡ್ರಿ, ನಾನು ಬೇಳೆ ಇಟ್ಟನಲ್ರಿ, ಸ್ವಲ್ಪ ಮೀಡಿಯಮ್ ಆಗಿಡ್ರಿ, ಅಂದರೆ ಹಿಂಗೆಲ್ಲ ಇದನ್ನಾಗಲ್ಲ. 1-2 ವಿಸಲ್ ಆಗುತ್ತಾನ ಹಂಗೆ ನೀರು ಬರುತ್ತೆ, ಆಮೇಲೆ ಕಡಿಮೆ ಆಗ್ತೈತ್ರಿ ಅದು ನೀರು. ಈಗ ನೋಡ್ರಿ, ಒಂದು 5 ವಿಸಲ್ ತನಕನೂ ನಾನು ಕೂಗಿಸಿ ಅದನ್ನ ಬೇಳೆಯನ್ನು ತಕ್ಕೋತೀನಿ ರೀ. ಈಗ ನೋಡ್ರಿ, ಬೇಳೆ ಹೆಂಗೆ ಬೆಂದೈತಂದ್ರೆ ಕರೆಕ್ಟಾಗಿ ಬೆಂದೈತ್ರಿ. ಅದನ್ನು ಇದಕ್ಕೆ ಹೂರ್ಣಕ್ಕೆ ಹೇಳಿ ಮಸ್ತಂಗೆ ಬೆಂದೈತಿ. ಅದನ್ನೀಗ ನಾನು ಒಂದು ಸಾನ್ಗೆಯಲ್ಲೇ ಹಾಕ್ಕೊಂಡು ಅದನ್ನ ನೀರು ತಗೊಳಕ್ತಾನೆ ಅದ್ರ. ಈಗ ನೋಡ್ರಿ, ಇದನ್ನ ಇದಕ್ಕೆ ಹಾಕ್ಕೊಳ್ಬೇಕ್ರಿ. ಮತ್ತು ಕುಕ್ಕರ್ಗೆ ಇದು ನೀರು ಬಂದೈತಲ್ರಿ, ಇದು ಸಾರಿಗೆ ಬರ್ತೈತಿ, ಕಟ್ಟಿನ ಸಾರಿಗೆ ಬರ್ತೈತಿ. ಕಟ್ಟಿನ ಸಾರಿಗೆ ಈ ಬೇಳೆಯನ್ನು ಸ್ವಲ್ಪ ಉಳಿಸ್ಕೊಂಡು ರುಬ್ಬಿ ಹೋಗ್ಬೇಕು. ಈಗ ನೋಡ್ರಿ, ಇದನ್ನು ಹೂರ್ಣ ಏನಿರ್ತೈತಲ್ರಿ, ಕಡಲೆಬೇಳೆ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಬೆಲ್ಲ ಹಾಕ್ಕೊಂಡು ಈ ಬೇಳೆಗೆ ಈ ಬೆಲ್ಲ ಹಾಕ್ಕೊಂಡು ಬೇಯಿಸ್ಕೋಬೇಕ್ರಿ. ಇದನ್ನ ಯಾಕೆ ಬೇಯಿಸ್ಬೇಕಂದ್ರೆ ಹೂರ್ಣ ಕೆಡಂಗಿಲ್ಲ ಮತ್ತು ಮಿಕ್ಸ್ ಚೆಂದ ಆಗ್ತೈತಿ. ಅದಕ್ಕೆ ಇದನ್ನ ಕುದಿಸ್ತಾರೆ. 2 ಬೇಳೆ ಬೆಲ್ಲ ಕೂಡೇನ ಹಿಂಗೆ ಕುದಿಸ್ತಾರೆ. ಬೇಳೆ ಸ್ವಲ್ಪ ಬಿರುಸಾಗಿರೋದು ತೊಗೊಂಡ್ರೆ ಕರೆಕ್ಟ್, ತೀರ ಕುದಿಬಾರ್ದು, ಸರಿಯಾಗಿ ತೊಗೊಂಡ್ರೆ ಬೆಲ್ಲ ಕರೆಕ್ಟ್ ಕೂಡ್ತೈತದು. ಬೇಳೆ ಬೇಯಿಸೋದೂ ಒಂದು ಸಿಸ್ಟಮ್ ಐತೆ, ಅಷ್ಟು ಬೇಳೆ ಬೆಂದಿರ್ಬೇಕದು. ಈಗ ನೋಡ್ರಿ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ನಾನು ಹೂರ್ಣ ಮಾಡ್ಕೊಳಕ್ತೀನಿ. ಈಗ ಹೂರ್ಣ ಬೇಳೆ ಕರೆಕ್ಟ್ ಬೆಂದಿದ್ದರಿಂದ ಹೂರ್ಣ ಕರೆಕ್ಟ್ ಆಗಿಬಿಡ್ತೈತೆ. ಅದು ಅಷ್ಟಕ್ಕಷ್ಟು ಬೆಲ್ಲ ಹಾಕ್ಬಿಟ್ಟೈತಿ. ಬೆಲ್ಲ ಹಿಡಿತೈತ್ರಿ, ಅಂದ್ರೆ ಬೇಳೆ ಭಾಳ ಮೆತ್ತಗೆ ಕುದಿಬಾರ್ದು ಮತ್ತು ಬಿರ್ಸಿರ್ಬಾರ್ದು. ಈಗ ನೋಡ್ರಿ, ಹೂರ್ಣ ಮೆತ್ತಗೆ ಬರ್ತೈತಿ. ಇದೇ ಥರ ಹೂರ್ಣ ಮಾಡ್ಕೊಂಡಿಂದ ನಾನು ಇದಕ್ಕೆ ಹಿಟ್ಟು ನಾದ್ಕೊಳಕ್ತೀನಿ. ಗೋಧಿ ಹಿಟ್ಟು ತೊಗೊಂಡ್ರಿ, 1-2 ಕಪ್, ಅದು ಬೇಕಾದ್ರೆ ಒಂಚೂರು ಮೈದಾ ಹಾಕ್ಬೋದು. ಈಗ ನೋಡ್ರಿ, ಗೋಧಿ ಹಿಟ್ಟಿಗೆ ಉಪ್ಪು ಹಾಕಿ ಇದನ್ನು ಹಿಟ್ಟನ್ನು ನಾನು ಕಲಿಸ್ಕೊಳಕ್ತೀನಿ. ಈಗ ಗೋಧಿ ಹಿಟ್ಟಿಗೆ ಹಾಕಿ ಚಂದಂಗೆ ಹೋಳ್ಗೆ ಹಿಟ್ಟಿನ ಹದ ಆತಾರ್ರಿ. ಹೋಳ್ಗೆ ಹಿಟ್ಟಿನ ಹದ ಅಂದ್ರೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ಮಿದ್ದೆ ಇಡಬೇಕು. ಸ್ವಲ್ಪ ಮೆತ್ತಗಿರ್ಬೇಕು ಹಿಟ್ಟು, ಹೋಳ್ಗೆ ಹಿಟ್ಟು ಇರಬೇಕು, ಮೆತ್ತಗಿರಬೇಕು. ಅದಕ್ಕೆ ಆಯಿಲ್ ಹಾಕಿ ಹಿಂಗೆ ಮಾಡಿ ಇಟ್ಬಿಡ್ಬೇಕ್ರಿ. ಆಯಿಲ್ ಹಾಕಿ ಹೋಳ್ಗೆ ಹಿಟ್ಟು ನಾದೆ ಇಟ್ಬಿಡ್ಬೇಕು. ಇದು ಒಂದಿಷ್ಟು ನೆನಿಬೇಕು ರೀ, 1 ಅವರ್ ತನಕ ನೆನೆದ್ರು ಭಾಳ ಚಲೋ. ಇದನ್ನ ಫಸ್ಟ್ ನಾದಿಡ್ಬೇಕು ಯಾವಾಗಲೂ. ಕುಕ್ಕರ್ ಇಟ್ಟ ತಕ್ಷಣ ಇದು ನಾದಿಟ್ರೆ ಅಂದ್ರೆ ನೀವೆಲ್ಲ ಮೇಲಿನ ಕೆಲಸ ಮಾಡ್ಕೊಳ್ಳೋದಕ್ಕೆ ಅದು ಇಷ್ಟು ಚಂದ ನೆನೆದಿರ್ತೈತೆ ನೋಡ್ರಿ, ಫಸ್ಟ್ ಕ್ಲಾಸ್ ಆಗಿರ್ತೈತಿ. ಇದನ್ನು ಹಿಟ್ಟು ತೊಗೊಂಡು ಇದರಲ್ಲಿ ಹೂರ್ಣ ತುಂಬಿ ಇದು ಹೋಳ್ಗೆ ಮಾಡೋದು ವಿಧಾನ ರೀ. ಈಗ ನೋಡ್ರಿ, ಹಿಂಗೆ ಹೋಳ್ಗೆಗೆ ಏನು ಮಾಡ್ಬೇಕಂದ್ರೆ ಇಷ್ಟ ಒಂದು ಇದು ಮಾಡ್ಕೊಂಡು ಒಂದು ರೌಂಡ್ ಹಂಗೆ ಒಂದು ಉಂಡಿಗತ್ತೆ ಹೂರ್ಣ ಇಟ್ಟು ಅದರಲ್ಲಿ ತುಂಬೋದಿದೆ. ತುಂಬೋ ಸಿಸ್ಟಮ್ ಹೆಂಗೈತೆ ಅಂದ್ರೆ ಮ್ಯಾಲೆ ಬಂದರೆ ಹಿಟ್ಟು ತೆಗಿಬೇಕು ರೀ, ಇರಲಿಲ್ಲ ಅಂದ್ರೆ ಅದು ಒಂದು ಸಮ ಹಿಂಗೆ ಮಾಡಿ ನೋಡ್ರಿ, ಹಿಂಗೆ ಒತ್ತಿ ಒಂದು ಸ್ವಲ್ಪ ತಿಡ್ಬಿಟ್ರೆ ಹೋಳಿಗೆ ರೆಡಿ ಆಗಿಬಿಡ್ತೈತಿ ನೋಡ್ರಿ. ಈಗ ಎಷ್ಟು ಮಸ್ತ್ ಎಲ್ಲ ಕಡೆನೂ ಒಂದು ಸಮ ಬಂದೈತೆ ನೋಡ್ರಿ, ಹಿಂಗೆ ಬರ್ತೈತೆ ರೀ ಅದು. ಯಾಕಂದ್ರೆ ಹಿಟ್ಟು ಮೆತ್ತಗೆ ಇರ್ತೈತಲ್ರಿ, ಅದು ಮ್ಯಾಲಿಂದ ಕನಕತ್ತಾರಲ್ರಿ, ಮೆತ್ತಗೆ ಇರ್ತೈತಿ. ಅದಕ್ಕೆ ಇದನ್ನ ಇಷ್ಟ ಚಂದಂಗೆ ಎಲ್ಲ ಕಡೆ ತಿಡ್ಕೋತ ಹೋಗ್ಬೇಕ್ರಿ ನೋಡ್ರಿ. ಇದನ್ನು ಹಿಂಗೆ ಮಾಡ್ಕೋತ ಹೋಗಬೇಕು ಅಂದ್ರೆ ಅದು ಚಂದಂಗೆ ತೀರ್ತೈತಿ. ಆಮೇಲೆ ಎಣ್ಣೆ ಹಚ್ಬೇಕ್ರಿ, ಇದಕ್ಕೆ ಮ್ಯಾಲೆ ಎಣ್ಣೆ ಹಚ್ಚಿ ಇದಕ್ಕೆ ಹಾಕ್ಬೇಕು. ಎಷ್ಟು ಮಸ್ತ್ ಆಗಿರ್ತಾವಂದ್ರೆ ರೀ, ಆಗ ಇದು ಚಂದಂಗೆ ಬೆಂದು ಬಿಡ್ತಾವೆ ಆಗ. ಯಾಕಂದ್ರೆ ತೆಳುವಾದ ಪದರ ಅಲ್ರಿ ಇದು, ಗೋಧಿ ಹಿಟ್ಟು ತೆಳ್ಳಗೆ ನಾದಿರ್ತೈತಲ್ಲ ನೋಡ್ರಿ. ಈಗ ಮಸ್ತ್ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಬಿಟ್ರೆ ಹೋಳಿಗೆ ಭಾರಿ ಆಗಿಬಿಡ್ತಾವೆ. ಈಗ ಹೋಳಿಗೆ ರೆಡಿ ಆಯ್ತು ನೋಡ್ರಿ, ಎಷ್ಟು ಮಸ್ತ್ ಆಗಿರ್ತೈತಿ. ಒಂಚೂರು ತೀರ ತೆಳ್ಳಗನೂ ಮಾಡಬಾರ್ದು, ದಪ್ಪನೂ ಮಾಡಬಾರ್ದು. ಒಂದು ಸ್ವಲ್ಪ ಇದು ದಪ್ಪ ಇರಬೇಕು, ತೀರ ತೆಳ್ಳಗಿರಬಾರ್ದು, ಅಷ್ಟು ಮೀಡಿಯಮ್ ಆಗಿ ಮಾಡಿದ್ರೆ ಅದಕ್ಕೆ ಆಯಿಲ್ ಹಾಕಿ ಹಿಂಗೆ ಹೋಳಿಗೆ ಬೇಯಿಸ್ಕೋಬೇಕ್ರಿ ನೋಡ್ರಿ. ಈಗ ಎಲ್ಲ 2 ಕಡೆನೂ ನಾನು ಹೋಳಿಗೆ ಬೇಯಿಸೇನೆ. ಇದು ಮಸ್ತಾಗಿರ್ತೈತೆ ಹೋಳಿಗೆ, ಯಾಕಂದ್ರೆ
ನೋಡಿರಿ ಈಗ ಬಂತು ನೋಡಿರಿ. ಹೂರ್ಣದ ಹೋಳ್ಗಿಲ್ರಿ, ಎಣ್ಣೆ ಹಾಕಿ ಬೇಯಿಸೋದ್ರಿಂದ ಭಾಳ ಇದು ಬರ್ತದೆ, ಮೆತ್ತಗೆ ಚಂದ ಬರ್ತದೆ. ಈಗ ಹೋಳ್ಗೆ ನೋಡಿರಿ ಫಸ್ಟ್ ಕ್ಲಾಸಾಗಿ ಹೋಳ್ಗೆ ರೆಡಿ ಆಯ್ತು. ಈಗ ಇನ್ನೊಂದು ಸಲ ನಾನು ತುಂಬುದನ್ನು ತೋರಿಸ್ನು. ಇದು ಮೇನ್ ಇರ್ತೈತಿ, ಯಾಕಂದ್ರೆ ಒಂದು ಸ್ವಲ್ಪ ಹಿಟ್ಟು ಹೋಳ್ಗೆ ಹಿಟ್ಟು ತೊಗೊಂಡು ಹಿಂಗೆ ಮಾಡ್ಕೊಂಡು ಅದರಲ್ಲಿ ಹೂರ್ಣ ತುಂಬಬೇಕ್ರಿ. ಹೂರ್ಣ ಮೆತ್ತಗೆ ಚಂದ ಇರ್ಬೇಕು. ಇದು ಹೂರ್ಣ ಗಟ್ಟಿರ್ಬೇಕು, ಹಿಟ್ಟು ಮೆತ್ತಗೆ ಚಂದ ಇರ್ಬೇಕು. ಈಗ ನೋಡಿರಿ ಒಂದು ಸಮ ಹಿಂಗೆ ಮಾಡ್ಕೋತ ಹೋಗ್ಬಿಡೋದು, ಹೋಳ್ಗೆ ರೆಡಿ ಆಗ್ಬಿಡ್ತದೆ. ಭಾಳ ಈಜಿ ಐತ್ರಿ. ಬೆಲ್ಲನ್ಗೆ ಇಲ್ಲ, ಏನೂ ಇಲ್ಲ. ಇದು ಲಟ್ಸೋದನ್ನು ತೊಗೊಂಡಿಲ್ಲ, ಏನೂ ಇಲ್ಲ. ಹಾಗೇನೆ ಒಂದು ಹೋಳ್ಗೆ ರೆಡಿ ಆಯ್ತು ನೋಡಿರಿ. ಫಸ್ಟ್ ಕ್ಲಾಸ್ ಆಗ್ತಾವ್ರಿ. ಇದೇ ಥರ ಮಾಡಿ ನೋಡ್ರಿ ನೀವು, ಬರ್ಲಾರ್ದವ್ರಿಗೂ ಹೋಳ್ಗೆ ಎಲ್ಲ ಚಂದ ಬರ್ತಾವೆ. ಹೂರ್ಣದಾಗ ಈಗ ಹೋಳ್ಗೆ ಇದನ್ನ ಚಂದಂಗೆ ಎಣ್ಣೆ ಹಾಕಿ ಆ ಕಡೆ ಈ ಕಡೆ ಎರಡೂ ಕಡೆನೂ ಬೇಯಿಸ್ಕೋಬೇಕ್ರಿ. ನೋಡಿರಿ ಈಗ ಹೋಳ್ಗೆ ಚಂದ ಬರಾಕತ್ತೈತಿ. ಎರಡೂ ಕಡೆನೂ ನಾನು ಬೇಯಿಸಾಕತ್ತೇನೆ. ನೀವು ಸೂಪರ್ ಭೋಜನ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತತಿ. ಈಗ ನಾನು ಹೋಳ್ಗೆ ಮಾಡಿ ನೀವು ಸರ್ವ್ ಮಾಡೋದು ತೋರ್ಸಾಕತ್ತೇನೆ ರೀ. ಇಲ್ಲೇ ಹೋಳ್ಗೆ ಮಾಡೈತಿ. ಅದಕ್ಕೆ ಹಾಲು ಕಾಂಬಿನೇಷನ್ ಅಂದ್ರೆ ಹಾಲು ಹಾಕೊಂಡು ತಿಂತಿರ್ತಾರೆ ರೀ. ಅದಕ್ಕೆ ಹಾಲು ತೊಗೊಂಡೆ ನಾನು. ಹೋಳ್ಗೆ ತುಪ್ಪ ಹಾಲು ಅಂತೇಳಿ ಕಾಂಬಿನೇಷನ್ ಇರ್ತೈತೆ ರೀ. ಅದಕ್ಕೆ ನಾನು ತುಪ್ಪ ಹೋಳ್ಗೆ ಹಾಲು ಎರಡನ್ನೂ ನಾನು ಇಲ್ಲೇ ಇಡಾಕ್ತೇನೆ ರೀ. ಭಾಳ ಅಂದ್ರೆ ಭಾಳ ಬೆಸ್ಟ್ ಕಾಂಬಿನೇಷನ್ ಇರ್ತೈತಿ ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ತಿನ್ನೋದು. ಅದಕ್ಕೆ ನೀವು ಇದೇ ಥರ ಹೋಳ್ಗೆ ಮಾಡ್ಕೊಂಡು ಈಸಿಯಾಗಿ ಹಬ್ಬಕ್ಕೆ ಆಗಲಿ ಬೇರೆ ದಿನ ಆಗಲಿ ಮಾಡ್ಕೊಂಡು ಆರಾಮಾಗಿ ನೀವು ಊಟ ಮಾಡ್ಬೋದು. ಈಗ ನಾನು ಕಡುಬು, ಇದು ಕರ್ಚಿಕಾಯಿ ಇದ್ರದ್ದು ಕಡುಬು ತರಲ್ರಿ, ಹೂರ್ಣ ಗಡುಬು ತರೋ, ಕರ್ಚಿಕಾಯಿ ತರೋ. ಈಗ ಅದನ್ನು ಮಾಡೋದನ್ನು ತೋರ್ಸಾಕ್ತೇನೆ. ಅಂದ್ರೆ ಅದಕ್ಕೆ ಚಪಾತಿ ಹಿಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾದ್ಕೋಬೇಕ್ರಿ. ಅದು ಒಂದು ಇದು ಇರ್ತೈತೆ. ಅದಕ್ಕೆ ಈ ಹಿಟ್ಟು ನಾದ್ಕೋತೀವಲ್ರಿ, ಅವಾಗ ಕಾಯಿಸಿ ಎಣ್ಣೆ ಹಾಕ್ಕೊಂಡು ಈ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೆ ನಾನು. ಅದನ್ನು ಕಡುಬು ತುಂಬ್ಕೊಳಾಗ್ತಾನೆ ಆ ಹಿಟ್ಟಿನಿಂದ. ನೋಡಿರಿ ಈ ಕಡುಬು ತುಂಬೋದು ಹಿಂಗೈತಿ, ಇಷ್ಟು ಈಜಿ ಐತಿ. ಈಗ ನೋಡಿರಿ ಒಂದು ಎಲೆ ಮಾಡೋದು, ಸಣ್ಣ ಉಳ್ಳಿ ಮಾಡ್ಕೊಂಡು ಎಲೆ ಅನ್ನೋದನ್ನ ಲಟ್ಸೋದು. ಈಗ ಲಟ್ಟಿಸಿ ಏನು ಮಾಡೋದಂದ್ರೆ ನಡುವನ್ನ ಹಿಂಗೆ ಹೂರ್ಣ ಇಟ್ಟು, ಹೂರ್ಣದಾಗ ಏನೂ ಬ್ಯಾಳೆ ಗೀಳಿ ಬರಬಾರ್ದು ರೀ. ಹಂಗೆ ಆ ಥರ ಮಾಡ್ಕೋಬೇಕು ನಾವು. ಆ ಥರ ಮಾಡ್ಕೊಳ್ಳೋ ಸಿಸ್ಟಮ್ ಹೆಂಗಂದ್ರೆ ಬೇಳೆಯನ್ನು ಒಂದು ಹದವಾಗಿ ಬೇಯಿಸ್ಬೇಕು. ಈ ಕಡೆ ಹೆಚ್ಚು ಕಮ್ಮಿ ಬೇಯಬಾರ್ದು, ಅದು ಭಾಳ ಬೆಂದಿರಬಾರ್ದು ಮತ್ತು ಭಾಳ ಗಟ್ಟಿಯಾಗಿಯೂ ಇರಬಾರ್ದು. ಹಂಗಿದ್ರೆ ಚಂದ ಬರ್ತದೆ. ಈಗ ನೋಡಿರಿ ಕರ್ಚಿಕಾಯಿದು ಎಲ್ಲ ಹೂರ್ಣ ತುಂಬಿಟ್ಟನೆ ಅದ್ರೊಳಗೆ ಸ್ಟಫ್ ಮಾಡೇನಿ. ಎಲೆ ಮಾಡಿ ಹೂರ್ಣವನ್ನು ಸ್ಟಫ್ ಮಾಡಿ ಈಗ ಕಡುಬುಗಳನ್ನು ಮಾಡೈತಿ. ಕರಿಗಡುಬು ಬರ್ತಾರಲ್ರಿ ಅವನ್ನ ಮಾಡೈತಿ. ಈಗ ಇದಕ್ಕೆ ನಾನು ಎಣ್ಣೆ ಕಾಸಕ್ಕಿಟ್ಟನೆ. ಎಣ್ಣೆ ಕಾಸಿ ಅದನ್ನ ಕರಿಗಡುಬನ್ನು ಕರಿತೇನೆ ರೀ. ಈಗ ನಿಮ್ಗೆ ಎರಡು ಬೇಕಾದರೆ ಎರಡು ಹಾಕ್ಬೋದು, ಅದು ತಿರ್ಗಿಸೋಕೆ ಅನುಕೂಲ ಆಗ್ತತಿ. ಜಾಸ್ತಿ ಹಾಕಿದ್ರೆ ಅದು ತಿರ್ಗಿಸೋಕೆ ಅನುಕೂಲ ಆಗಂಗಿಲ್ಲ ಅಂತೇಳಿ ಈಗ ನಾನು ಎರಡು ಕಡುಬನ್ನು ಹಾಕ್ಕೊಂಡು ಕರಿಯಾಕತ್ತೇನೆ ರೀ. ನೀವು ಬೇಕಾದ್ರೆ ಜಾಸ್ತಿ ಕರಿಯಾಕೆ ಆಗ್ತಿತ್ತಂದ್ರೆ ಹಾಕ್ಕೋಬೋದು ಇನ್ನೊಂದು 2 ಕಡುಬು. ಈಗ ನಾನು 2 ಹಾಕಿ ತೋರ್ಸಾಕ್ತೇನೆ ನೋಡಿರಿ ಕಲರ್ ಎಷ್ಟು ಮಸ್ತ್ ಬಂದವು. ಕರಿಗಡುಬಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾದೋದು ಮರಿಬಾರ್ದು ರೀ. ಹಿಟ್ಟಿಗೆ ಮೊದಲ ಎಣ್ಣೆ ಉಪ್ಪು ಹಾಕ್ಕೊಂಡು ನಾದಬೇಕು. ಈಗ ನೋಡಿರಿ ಇದನ್ನು ನಾನು ಕರಿದನ್ನು 3 ಹಾಕೇನಿ. ಈಗ 3 ಹಾಕಿ ಇದನ್ನ ಹಿಂಗೆ ಹೊಳಸ್ಕೋಬೇಕ್ರಿ. ಪ್ರತಿಯೊಂದನ್ನು ಹಿಂಗೆ ಹೊಳಸೋಕೆ ಜಾಗ ಇರ್ಬೇಕು ನೋಡಿರಿ, ಅಷ್ಟು ಅದು ಚಂದಂಗೆ ಆಗ್ತಾವೆ. ನೋಡಿರಿ ಈಗ ಬಣ್ಣನೂ ಬಂದಾವೆ ನೋಡಿರಿ, ಅದಕ್ಕೆ ಹೊಂಬಣ್ಣ ಬಂದಾವೆ. ಇದೇ ಥರನ ನಾವು ಕರಿಗಡುಬನ್ನು ಕರೆದು ಇಟ್ಕೋಬೇಕು. ಈಗ ಎರಡೂ ಮುಗೀತು ನೋಡಿರಿ.